ಸರಿ, ಹಾಗಿದ್ರೆ ನಮ್ಮ ಇವತ್ತಿನ ಪಯಣ ಹೀಗಿದೆ. ಮೊದಲು ಭೌತಶಾಸ್ತ್ರದ ಮೂಲ ಅಕ್ಷರಗಳಿಂದ ಶುರು ಮಾಡಿ ಆಮೇಲೆ ರಸಾಯನಶಾಸ್ತ್ರದ ಸಂಪೂರ್ಣ ಪದಗಳನ್ನ ಹೇಗೆ ರಚಿಸೋದು ಅಂತೆ ಕಲಿಯೋಣ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ನಮ್ಮ ಸುತ್ತಮುತ್ತ ಇರೋ ಶಕ್ತಿಗಳನ್ನ ಅಂದ್ರೆ ಫೋರ್ಸಸ್ಸನ್ನ ಅಳೆಯಲು ಮತ್ತು ವಿವರಿಸಲು ಬಳಸುವ ಮೂಲಭೂತ ಘಟಕಗಳಿಂದ ನಮ್ಮ ಕಲಿಕೆಯನ್ನ ಆರಂಭಿಸೋಣ. ಇದನ್ನ ಭೌತಶಾಸ್ತ್ರದ ವರ್ಣಮಾಲೆ ಅಂತನೂ ಕರಿಬಹುದು. ಈ ಚಿಹ್ನೆಗಳನ್ನೊಮ್ಮೆ ನೋಡಿ. ಇವು ಭೌತಶಾಸ್ತ್ರದ ಅ ಆ ಇ ಈ ಇದ್ದ ಹಾಗೆ. ಒಂದು ಬಲ್ಬ್ನ ಶಕ್ತಿಯನ್ನ ಡಬ್ಲ್ಯೂ ಅಂದ್ರೆ ವ್ಯಾಟ್ಸ್ನಲ್ಲಿ ಅಥವಾ ಮನೆಗೆ ಬರೋ ಕರೆಂಟ್ನ ವೋಲ್ಟೇಜನ್ನ ವಿಯಲ್ಲಿ ಅಳೆಯಲು ಇಡೀ ಜಗತ್ತಿನಲ್ಲಿ ಇದೇ ಚಿಹ್ನೆಗಳನ್ನ ಬಳಸ್ತಾರೆ. ಇದೊಂದು ರೀತಿ ವಿಜ್ಞಾನದ ಯೂನಿವರ್ಸಲ್ ಭಾಷೆ. ಭೌತಶಾಸ್ತ್ರದ ಅಕ್ಷರಗಳಿಂದ ಈಗ ನಾವು ರಸಾಯನಶಾಸ್ತ್ರದ ಪದಗಳನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಎಲ್ಲರ ಅಡಿಗೆ ಮನೆಯಲ್ಲೇ ಸಿಗೋ ಕೆಲವು ಸಾಮಾನ್ಯ ರಾಸಾಯನಿಕಗಳಿಂದಲೇ ಶುರು ಮಾಡೋಣ. ಹೇಗಿದ್ರು ಅಲ್ಲಿಂದಲೇ ಅಲ್ವಾ ನಮ್ಮ ದಿನ ಶುರುವಾಗೋದು. ನಮ್ಮ ಮೊದಲ ಪದ ವಾಷಿಂಗ್ ಸೋಡಾ. ಇದರ ವೈಜ್ಞಾನಿಕ ಹೆಸರು ಸೋಡಿಯಂ ಕಾರ್ಬೊನೇಟ್. ಸೂತ್ರ Na2CO3. ಅಂದ್ರೆ ಇದರೊಳಗಡೆ 2 ಸೋಡಿಯಂ, 1 ಕಾರ್ಬನ್ ಮತ್ತು 3 ಆಮ್ಲಜನಕದ ಪರಮಾಣುಗಳು ಸೇರ್ಕೊಂಡಿದೆ ಅಂತ ಅರ್ಥ. ನೋಡಿ, ಪರಮಾಣುಗಳ ಇದೇ ನಿರ್ದಿಷ್ಟ ಕಾಂಬಿನೇಷನ್ ಇದೆಯಲ್ಲ, ಅದೇ ವಾಷಿಂಗ್ ಸೋಡಾಗೆ ಅದರ ಸ್ಪೆಷಲ್ ಪವರ್ ಕೊಡೋದು. ಗಡಸು ನೀರನ್ನ ಮೃದು ಮಾಡೋಕೆ, ಗಾಜು ಮತ್ತು ಸಾಬೂನು ತಯಾರಿಸೋಕೆ ಬೇಕಾದ ವಿಶಿಷ್ಟ ಗುಣ ಇದ್ರಿಂದಲೇ ಬಂದಿರೋದು. ಈಗ ಮುಂದಿನ ಪದ ಬೇಕಿಂಗ್ ಸೋಡಾ. ಇದರ ವೈಜ್ಞಾನಿಕ ಹೆಸರು ಸೋಡಿಯಂ ಬೈಕಾರ್ಬನೇಟ್. ಇದರ ಸೂತ್ರವನ್ನೊಮ್ಮೆ ಗಮನಿಸಿ, NaHCO3. ವಾಷಿಂಗ್ ಸೋಡಾಗೂ ಇದಕ್ಕೂ ಇರೋದು ಒಂದೇ ಒಂದು ಸಣ್ಣ ವ್ಯತ್ಯಾಸ, ಆದರೆ ಅದು ಬಹಳ ಮುಖ್ಯ. ಕೇವಲ ಒಂದೇ ಒಂದು ಹೈಡ್ರೋಜನ್ ಪರಮಾಣು ಹೆಚ್ಚಿಗೆ ಸೇರ್ಕೊಂಡಿದ್ದಕ್ಕೆ ಇದರ ಗುಣ ಸಂಪೂರ್ಣವಾಗಿ ಬದಲಾಗೋಯ್ತು. ನೋಡಿ, ಕೇಕ್ ಉಬ್ಸೋದ್ರಿಂದ ಹಿಡಿದು ಹೊಟ್ಟೆ ಉರಿಗೆ ಆಂಟಾಸಿಡ್ ಆಗಿ, ಅಷ್ಟೇ ಅಲ್ಲ ಬೆಂಕಿ ಆರಿಸೋ ಸಾಧನಗಳಲ್ಲೂ ಕೂಡ ಇದು ಬಳಕೆಯಾಗುತ್ತೆ. ನೋಡಿ, ಇದೇ ಅಲ್ವಾ ಮಜಾ. ರಾಸಾಯನಿಕ ಪದದಲ್ಲಿ ಒಂದು ಅಕ್ಷರ ಬದಲಾದ್ರೆ ಅದರ ಅರ್ಥ ಮತ್ತು ಬಳಕೆ ಪೂರ್ತಿಯಾಗಿ ಬದಲಾಗುತ್ತೆ. ಒಂದ್ ಕಡೆ ಬಟ್ಟೆ ತೊಳೆಯೋ ಪವರ್ಫುಲ್ ಸೋಡಾ, ಇನ್ನೊಂದ್ ಕಡೆ ಅಡುಗೆಗೆ ಬಳಸೋ ಸೌಮ್ಯವಾದ ಸೋಡಾ. ಸರಿ, ಈಗ ಇನ್ನೊಂದು ಕೆಮಿಕಲ್ ಫ್ಯಾಮಿಲಿ ಕಡೆ ಹೋಗೋಣ. ಈ ಸಲ ನಮ್ಮ ಗಮನ ಕ್ಯಾಲ್ಷಿಯಂ ಅನ್ನೋ ಮೂಲಧಾತುವಿನ ಸಂಯುಕ್ತಗಳ ಮೇಲೆ. ಇವು ಹೇಗೆ ನಿರ್ಮಾಣ ಮಾಡ್ತವೆ ಮತ್ತು ರಕ್ಷಣೆ ಕೊಡ್ತವೆ ಅಂತ ನೋಡೋಣ. ಬ್ಲೀಚಿಂಗ್ ಪೌಡರ್. ಇದರ ಸೂತ್ರ CaOCl2. ಅಂದ್ರೆ ಕ್ಯಾಲ್ಷಿಯಂ, ಆಕ್ಸಿಜನ್ ಮತ್ತು ಕ್ಲೋರಿನ್, ಈ 3 ಸೇರಿ ಒಂದು ಬಲವಾದ ಸಂಯೋಜನೆಯಾಗಿದೆ. ಇದರ ರಾಸಾಯನಿಕ ರಚನೆ ಇದಕ್ಕೆ ಆ ಶಕ್ತಿ ಕೊಡೋದು. ಬಟ್ಟೆಗಳನ್ನ ಬಿಳುಪು ಮಾಡೋಕೆ, ಕುಡಿಯೋ ನೀರನ್ನ ಶುದ್ಧ ಮಾಡೋಕೆ. ಇದೆಲ್ಲದಕ್ಕೂ ಕಾರಣ ಅದರೊಳಗಿರೋ ಕ್ಲೋರಿನ್. ಇದು ಹೇಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಲ್ವಾ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ರಾಸಾಯನಿಕ ಸೂತ್ರದಲ್ಲಿ ಕೊನೆಗೆ ಇರೋ H2O ಅಂದ್ರೆ ನೀರಿದೆಯಲ್ಲ, ಅದೇ ಇದರ ಸೀಕ್ರೆಟ್. ಅದರ ಕಾರ್ಯಕ್ಕೆ ಅದೇ ಬಹಳ ಮುಖ್ಯ. ಇದರ ಮುಖ್ಯ ಉಪಯೋಗ ಮೆಡಿಕಲ್ ಫೀಲ್ಡ್ನಲ್ಲಿ. ಯಾಕಂದ್ರೆ ಇದಕ್ಕೆ ನೀರ್ ಹಾಕಿದ ತಕ್ಷಣ ಕಲ್ಲಿನ ಹಾಗೆ ಗಟ್ಟಿಯಾಗೋ ಗುಣ ಇದೆ. ಅದಕ್ಕೆ ಮುರಿದ ಮೂಳೆಗಳನ್ನ ಸರಿಪಡಿಸಲು ಪ್ಲಾಸ್ಟರ್ ಹಾಕೋಕೆ ಇದನ್ನೇ ಬಳಸೋದು. ಇಲ್ಲಿವರೆಗೂ ನೋಡಿದ್ದು ಅಜೈವಿಕ ರಸಾಯನಶಾಸ್ತ್ರ. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಇಂಗಾಲವನ್ನೇ ಆಧಾರವಾಗಿಟ್ಕೊಂಡಿರೋ ಜೀವರಸಾಯನಶಾಸ್ತ್ರದ ಕಡೆಗೆ ಒಂದು ಸಣ್ಣ ಇಣುಕುನೋಟ ಬೀರೋಣ. ಮೊದಲನೆಯದು ಎಥೆನಾಲ್. ಇದು ಒಂದು ರೀತಿ ಆಲ್ಕೋಹಾಲ್. ಇದರ ಸೂತ್ರ CH3CH2OH. ನಾವು ಬಳಸೋ ಟಿಂಚರ್, ಕೆಮ್ಮಿನ ಸಿರಪ್, ಇಂಥ ಹಲವಾರು ಔಷಧಿಗಳಲ್ಲಿ ಇದು ಇರುತ್ತೆ. ಇದರ ಸೂಪರ್ ಪವರ್ ಏನ್ ಗೊತ್ತಾ? ಇದು ಒಂದು ಒಳ್ಳೆ ಸಾಲ್ವೆಂಟ್, ಅಂದ್ರೆ ಬೇರೆ ವಸ್ತುಗಳನ್ನ ತನ್ನಲ್ಲಿ ಸುಲಭವಾಗಿ ಕರಗಿಸ್ಕೊಳುತ್ತೆ. ಇದೇ ಕಾರಣಕ್ಕೆ ಔಷಧಿ ಮತ್ತು ಇಂಡಸ್ಟ್ರಿಗಳಲ್ಲಿ ಇದು ತುಂಬಾ ಉಪಯುಕ್ತ. ನಮ್ಮ ಲಿಸ್ಟಿನ ಕೊನೆಯ ಪದ ಅಸಿಟಿಕ್ ಆಸಿಡ್. ಇದರ ಹೆಸರು ಕೇಳಿ ಕನ್ಫ್ಯೂಸ್ ಆಗ್ಬೇಡಿ. ನಮ್ಮೆಲ್ಲರ ಮನೆಯಲ್ಲಿರೋ ವಿನೆಗರ್ ಇದೆಯಲ್ಲ, ಅದರ ಮುಖ್ಯ ಅಂಶವೇ ಇದು. ಅದರ ರಾಸಾಯನಿಕ ಹೆಸರು ಅಸಿಟಿಕ್ ಆಸಿಡ್. ಇದರ ಆಸಿಡ್ ಗುಣದಿಂದಾಗಿಯೇ ಉಪ್ಪಿನಕಾಯಿ ಅಂಥ ಆಹಾರ ಪದಾರ್ಥಗಳು ತುಂಬ ದಿನ ಕೆಡದೆಯೋ ಹಾಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ಪ್ರಿಸರ್ವೇಟಿವ್ ಆಗಿ ಬಳಸ್ತಾರೆ. ಹಾಗಿದ್ರೆ ನಾವಿವತ್ತು ನೋಡಿದ್ದೇನು? ಈ ಚಿಹ್ನೆಗಳು, ಈ ಸೂತ್ರಗಳು ಕೇವಲ ಗೀಚುಗಳಲ್ಲ. ಇದು ನಮ್ಮ ಸುತ್ತಲಿನ ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳೋ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಜಗತ್ತಿನ ಒಂದು ಸೀಕ್ರೆಟ್ ಕೋಡ್ ಅರ್ಥ ಮಾಡ್ಕೊಂಡ ಹಾಗೆ. ಹಾಗಿದ್ರೆ ಈ ಚರ್ಚೆ ಮುಗಿಯೋ ಮೊದಲು ಒಂದು ಯೋಚನೆ. ಈಗ ನಾವು ಮಾತಾಡಿದ ಈ ರಾಸಾಯನಿಕ ಪದಗಳಲ್ಲಿ ಎಷ್ಟನ್ನು ನಿಮ್ಮ ಮನೆಯಲ್ಲೇ ಹುಡುಕಬಹುದು? ನಿಮ್ಮ ಕಿಚನ್, ಬಾತ್ರೂಮ್ ಒಮ್ಮೆ ಸುತ್ತ ನೋಡಿ. ವಿಜ್ಞಾನ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ.